ಹಾಯ್ ಕೇದವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಅದು ತುಂಬಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನಿಮ್ಮಲ್ಲೇ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಏನು ಅಂತ ಹೇಳಿದ್ರೆ ಕೇದವರು ಒಂದು ಚಾಟ್ ಬಾಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಅಫಿಷಿಯಲ್ ವೆಬ್ಸೈಟ್ kea.kar.nic.in ಅಥವಾ ctonline.karnataka.gov.in. ಇದನ್ನ ನೀವು ವಿಸಿಟ್ ಮಾಡಿದಾಗ ಅಲ್ಲಿ KEA ನೀಡ್ ಹೆಲ್ಪ್ KEA ಬಾಟ್ ಅಂತ ಕಾಣ್ತಾ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕೇದವರ AI ಚಾಟ್ ಬಾಟ್ ಏನಿದೆ ಅದ್ರ ಜೊತೆಗೆ ಚಾಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಅದ್ರಲ್ಲಿ ನೀವು ಏನಾದರೂ ಡೌಟ್ ಇದ್ರೆ ಅದನ್ನ ಕೇಳಬಹುದು. ಅಲ್ಲಿ ಈಗ ನೋಡ್ತಿದ್ರ ಅಡ್ಮಿಷನ್ ಎಂಕ್ವೈರಿ ಅಂತಿದೆ, ನಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಿದೆ, ಎಕ್ಸಾಮ್ ಶೆಡ್ಯೂಲ್ ಅಂತ ಇದೆ. ಸೊ ಅದನ್ನೆಲ್ಲ ಕ್ಲಿಕ್ ಮಾಡಿದ ನಂತರ ನಿಮಗೆ ಬೇಕಾದಂತಹ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆನಾ? ಅದ್ರ ಜೊತೆಗೇನೆ ಈಗ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಇದೆ. ಸೊ ಎಕ್ಸಾಮ್ ಯಾವಾಗಿದೆ, ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಡೇಟ್ಸ್ ಯಾವ್ದಿದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತೂ ಈಗ ಆಗ್ತಾ ಇದೆ. ಸೊ ಮುಂದೆ ಆಪ್ಷನ್ ಎಂಟ್ರಿಗೆ ಡೇಟ್ಸ್ ಏನಿರುತ್ತೆ ಅದೆಲ್ಲ ಡೀಟೇಲ್ಸ್ ಅನ್ನ ನೀವು ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ತಿಳ್ಕೊಳ್ಬಹುದು. ಅದ್ರ ಜೊತೆಗೇನೆ ಆಸ್ಕ್ ಕ್ವೆರಿ ವಿತ್ ಕೆ ಬಾಟ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನೀವಲ್ಲಿ ಕ್ವಶನ್ ಅನ್ನ ಕೇಳಬಹುದು. ಈಗ ಎಕ್ಸಾಂಪಲ್, ವೆನ್ ಇಸ್ KCET ಎಕ್ಸಾಮ್. ಸೊ ಅಲ್ಲಿ ಗೋ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕೆ ಚಾಟ್ ಬಾಟ್ ಏನಿದೆ ಅದು ನಿಮಗೆ ಎಕ್ಸಾಮ್ ಡೇಟ್ ಅನ್ನ ತಿಳಿಸುತ್ತೆ. ಸೊ ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನ ತಿಳಿಸುತ್ತೆ. ಇದೇ ರೀತಿ ನಿಮಗೆ ಏನಾದರೂ ಡೌಟ್ ಇದ್ರೆ ಸಿಲೆಬಸ್ ಬಗ್ಗೆ ಆಗಿರಬಹುದು ಅಥವಾ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಬಗ್ಗೆ ಆಗಿರಬಹುದು, ಏನೇ ಡೌಟ್ ಇದ್ರೂ ಕೂಡ ಇಲ್ಲಿ ಕ್ವಶನ್ ಅನ್ನ ಕೇಳಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಈಗ ಅಲ್ಲಿ ಮತ್ತೆ ಕೇಳ್ತಾ ಇದೆ, ಈಸ್ ದೇರ್ ಎನಿಥಿಂಗ್ ಎಲ್ಸ್ ಟು ಅಸಿಸ್ಟ್ ಯು ಅಂತ ಕೇಳ್ತಾ ಇದೆ. ಅಲ್ಲಿ ಎಸ್ ಅಂತ ಕೊಟ್ರೆ ಮತ್ತೆ ನೀವು ಕ್ವಶನ್ ಅನ್ನ ಟೈಪ್ ಮಾಡ್ಕೋಬಹುದು. ಆಸ್ಕ್ ಕ್ವೆರಿ ವಿತ್ ಕೆ ಬಾಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಕ್ವಶನ್ ಅನ್ನ ಟೈಪ್ ಮಾಡಿ ಗೋ ಅಂತ ಕೊಟ್ರೆ ಆಯ್ತು, ನಿಮ್ಮ ಡೌಟ್ ಕೇದವರ ಚಾಟ್ ಬಾಟ್ ಕ್ಲಿಯರ್ ಮಾಡುತ್ತೆ. ನಂತರ ಇದೇ ರೀತಿ ಎಲ್ಲ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.